ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಚಿಕ್ಕಮಗಳೂರು ಹಾಗೆ ಮಂಗಳೂರಿನಲ್ಲಿ ಡೆವಿಲ್ ಸಿನಿಮಾಗೆ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಇದು ಚಿಕ್ಕಮಗಳೂರಿನ ನಾಗಲಕ್ಷ್ಮಿ ಚಿತ್ರಮಂದಿರದಲ್ಲಿ ಡೆವಿಲ್ ಸಿನಿಮಾಗೆ ಸಿಕ್ಕಿರುವಂಥ ಪ್ರತಿಕ್ರಿಯೆ. ಈ ಸಿನಿಮಾ ಚಿಕ್ಕಮಗಳೂರಿನ ನಾಗಲಕ್ಷ್ಮಿ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿದೆ. ಭರ್ಜರಿಯಾದಂಥ ಪ್ರತಿಕ್ರಿಯೆ ಈ ಸಿನಿಮಾಗೆ ಚಿಕ್ಕಮಗಳೂರಿನಲ್ಲಿ ವ್ಯಕ್ತವಾಗ್ತಾ ಇದೆ. ಚಿಕ್ಕಮಗಳೂರಿನ ಮಂದಿ ಈ ಸಿನಿಮಾವನ್ನು ಬಿಗಿದಪ್ಪಿ ಮುದ್ದಾಡ್ತಾ ಇದ್ದಾರೆ. ಭರ್ಜರಿ ಪ್ರದರ್ಶನ 11ನೇ ತಾರೀಕು ಪ್ರಪಂಚಾದ್ಯಂತ ಏಕಕಾಲಕ್ಕೆ ತೆರೆ ಕಂಡಾಗ ಚಿಕ್ಕಮಗಳೂರಿನ ನಾಗಲಕ್ಷ್ಮಿ ಚಿತ್ರಮಂದಿರದಲ್ಲೂ ಕೂಡ ರಿಲೀಸ್ ಆಗಿತ್ತು. ಪ್ರಸ್ತುತ ಭರ್ಜರಿಯಾಗಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಈ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕೆ ಮಲೆನಾಡಿನ ಮೂಲೆ ಮೂಲೆಗಳಿಂದ ಪ್ರೇಕ್ಷಕರು ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ದಿನ 4 ಆಟ, 4ಕ್ಕೆ 4 ಆಟ ಕೂಡ ಮೊದಲನೇ ದಿನ ಅಂದರೆ 11ನೇ ತಾರೀಕು ಹೌಸ್ಫುಲ್ ಆಗಿತ್ತು. ಅದಾದ ಬಳಿಕ ವೀಕೆಂಡ್ನಲ್ಲೂ ಕೂಡ ಹೌಸ್ಫುಲ್ ಪ್ರದರ್ಶನ. ಪ್ರಸ್ತುತ ಈ ಸಿನಿಮಾ ಒಂದು ಸುಮಾರು 70ರಿಂದ 80% ಭರ್ತಿಯಾಗ್ತಾ ಇದೆ. ಯಾಕಂತೇಳಿದರೆ ಇವತ್ತು ಮಂಗಳವಾರ, ನಿನ್ನೆ ಸೋಮವಾರ. ಹೀಗಾಗಿ ಇದು ಕೇವಲ ಚಿಕ್ಕಮಗಳೂರು ಅಂತಲ್ಲ, ಎಲ್ಲ ಕಡೆಗಳಲ್ಲೂ ಕೂಡ ಸರ್ವೇ ಸಾಮಾನ್ಯ. ಒಂದಿಷ್ಟು ಚಿತ್ರಮಂದಿರಗಳನ್ನು ಹೊರತುಪಡಿಸಿ ಮತ್ತೊಂದಿಷ್ಟು ಚಿತ್ರಮಂದಿರಗಳು ಹೌಸ್ಫುಲ್ ಆಗ್ತಾ ಇದೆ. ಅದೇ ಚಿಕ್ಕಮಗಳೂರಿನಲ್ಲಿ 70ರಿಂದ 80% ಈ ಸಿನಿಮಾ ಭರ್ತಿಯಾಗ್ತಾ ಇದೆ. ಇದು ಚಿಕ್ಕಮಗಳೂರಿನ ನಾಗಲಕ್ಷ್ಮಿ ಚಿತ್ರಮಂದಿರದ ಕಥೆಯಾದರೆ, ಮುಂದೆ ಮಂಗಳೂರಿನಲ್ಲಿ ಈ ಸಿನಿಮಾಗೆ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅಂತ ಕೇಳಿದ್ರೆ ಒಮ್ಮೆ ಅಚ್ಚರಿ ಪಡ್ತೀರಾ. ಯಾಕಂತೇಳಿದ್ರೆ ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಇದು ಮಂಗಳೂರಿನ SP ಸಿನಿಮಾಸ್ನಲ್ಲಿ ಸಿಕ್ಕಿರುವಂತಹ ಪ್ರತಿಕ್ರಿಯೆ. ಅರೆ, ಯಾವುದಿದು SP ಸಿನಿಮಾ ಅಂತ ಮಂಗಳೂರಿನಲ್ಲಿ ಹೋಗಿ ಕೇಳಿದರೆ ಅಥವಾ ಮಂಗಳೂರಿನವರಲ್ಲಿ ಕೇಳಿದರೆ ಒಮ್ಮೆ ಹಿಂದೆ ಮುಂದೆ ನೋಡ್ತಾರೆ. ಅದೇ ಸುಚಿತ್ರ ಚಿತ್ರಮಂದಿರ ಅಂತ ಹೇಳಿದರೆ ದಿನ ಒಟ್ಟು 8 ಪ್ರದರ್ಶನ. ಈ 8 ಪ್ರದರ್ಶನಗಳ ಪೈಕಿ 6 ಪ್ರದರ್ಶನವನ್ನು ಈ ಸಿನಿಮಾಗೆ ನೀಡಿದ್ದಾರೆ. ಅರೆ, ಇದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಸಾಧ್ಯನಾ ಅಂತ ಕೇಳಿದರೆ ಸಾಧ್ಯ. ಯಾಕಂತೇಳಿದರೆ SP ಸಿನಿಮಾಸ್ ಅಂತೇಳಿದರೆ ಸುಚಿತ್ರ, ಪ್ರಭಾತ್ ಒಂದೇ ಆವರಣದಲ್ಲಿರುವಂಥ 2 ಚಿತ್ರಮಂದಿರ. ಈ 2 ಚಿತ್ರಮಂದಿರಗಳಲ್ಲಿ ಒಟ್ಟು 8 ಪ್ರದರ್ಶನ. ಈ 8 ಪ್ರದರ್ಶನಗಳ ಪೈಕಿ 6 ಪ್ರದರ್ಶನವನ್ನು ಡೆವಿಲ್ ಸಿನಿಮಾಗೆ ನೀಡಿದ್ದಾರೆ. ಮತ್ತೆರಡು ಪ್ರದರ್ಶನ ಅಖಂಡ ಸಿನಿಮಾ. ಇದು ಮೊದಲ ದಿನ. ಈ ಚಿತ್ರಮಂದಿರದಲ್ಲಿ ಈ ಸಿನಿಮಾಗೆ ಸಿಕ್ಕಿರುವಂತಹ ಪ್ರತಿಕ್ರಿಯೆ ಭರ್ಜರಿಯಾದಂಥ ಪ್ರತಿಕ್ರಿಯೆ. ಬೆಳಗ್ಗೆ 6 ಗಂಟೆಯಿಂದ ಪ್ರದರ್ಶನ ಆರಂಭವಾಗಿತ್ತು ಮೊದಲ ದಿನ, ಫ್ಯಾನ್ ಶೋ. ಹಾಗೆ ನೋಡಿದರೆ ಮಂಗಳೂರಿನಲ್ಲಿ ಈ ಸಿನಿಮಾ ಒಟ್ಟು 3 ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಮತ್ತೆರಡು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಅಂದರೆ SP ಸಿನಿಮಾಸ್ ಅದೀಗ ಮಲ್ಟಿಸ್ಕ್ರೀನ್ ಚಿತ್ರಮಂದಿರದ ರೀತಿ ಕಾರ್ಯನಿರ್ವಹಿಸ್ತಾ ಇದೆ. ಹಾಗೆ ನೋಡಿದರೆ ಕೇವಲ ಮಂಗಳೂರು ನಗರದಾದ್ಯಂತ ಮಾತ್ರವಲ್ಲ, ಹೊರವಲಯದ 2 ಚಿತ್ರಮಂದಿರಗಳಲ್ಲಿ ಅಂದರೆ ಸುರತ್ಕಲ್ನಲ್ಲಿರುವಂಥ ಸಿನಿ ಗ್ಯಾಲಕ್ಸಿ ಹಾಗೆ ದೇರಳಕಟ್ಟೆಯಲ್ಲಿರುವಂಥ ಭಾರತ್ ಸಿನಿಮಾಸ್ನಲ್ಲೂ ಕೂಡ ಈ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಎಲ್ಲೂ ಕೂಡ 1-2 ಪ್ರದರ್ಶನ ಅಲ್ಲ, 5-6 ಪ್ರದರ್ಶನಗಳೇ ಈ ಸಿನಿಮಾಗೆ ಸಿಕ್ಕಿದೆ. ಹೀಗಿದ್ರೂ ಕೂಡ SP ಸಿನಿಮಾಸ್ನಲ್ಲಿ ಈ ಸಿನಿಮಾಗೆ ಭರ್ಜರಿಯಾದಂಥ ಪ್ರತಿಕ್ರಿಯೆ. ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ ಯಾವ ಮಟ್ಟಕ್ಕೆ ಇತ್ತು ಅಂತ. ದರ್ಶನ್ ಅವರ ಕಟೌಟ್ ಇಲ್ಲ, ಬದಲಾಗಿ ಬೃಹತ್ ಬ್ಯಾನರನ್ನು ಹಾಕಿ ಅದಕ್ಕೆ ಹಾಲಿನ ಅಭಿಷೇಕ, ಹೂವಿನ ಹಾರ ಎಲ್ಲವನ್ನ ಹಾಕಿ ಭರ್ಜರಿಯಾಗಿ ಸೆಲೆಬ್ರೇಷನ್ ಮಾಡಿದ್ದಾರೆ. ನಾಸಿಕ್ ಬ್ಯಾಂಡ್ ಕೂಡ ಇಲ್ಲಿ ಇತ್ತು, ಜೊತೆಗೆ ಪಟಾಕಿಯನ್ನು ಸಿಡಿಸಿ ಸಂಭ್ರಮಿಸಿದ್ದಾರೆ. ಹಾಗೆ ಯಾರೊಬ್ಬರು ಇಲ್ಲಿ ದರ್ಶನ್ ಅವರ ಅಭಿಮಾನಿಯೊಬ್ಬರು ಸಾಕಷ್ಟು ಸ್ಟೆಪ್ ಕೂಡ ಹಾಕ್ತಾ ಇದ್ದಾರೆ. ಇದು ಮಂಗಳೂರಿನಲ್ಲಿ ಈ ಸಿನಿಮಾಗೆ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ಇದೆ ಅಂತ ಕೇಳಿದರೆ ಇದರ ಒಂದು ಸಣ್ಣ ಝಲಕ್ ಅಷ್ಟೇ. ಈ ಒಂದು ಸಂಭ್ರಮದಲ್ಲಿ ಕೇವಲ ದೊಡ್ಡವರು ಮಾತ್ರ ಅಲ್ಲ, ಮಕ್ಕಳು ಕೂಡ ಇಲ್ಲಿ ಬಂದಿದ್ದಾರೆ. ಮಕ್ಕಳಿಗೂ ಕೂಡ ಈ ಸಿನಿಮಾದ ಬಗ್ಗೆ ಯಾವ ಮಟ್ಟ ಕ್ರೇಜ್ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ ಅಷ್ಟೇ. ಕೇವಲ ಇದೊಂದೇ ಸಿನಿಮಾ ಅಷ್ಟೇ ಅಲ್ಲ, ಇದೊಂದು ಜಸ್ಟ್ ಎಕ್ಸಾಂಪಲ್. ದರ್ಶನ್ ಅವರ ಪ್ರತಿ ಸಿನಿಮಾಗಳಿಗೂ ಕೂಡ ಮಂಗಳೂರಿನಲ್ಲಿ ಇದೇ ಮಟ್ಟದ ಪ್ರತಿಕ್ರಿಯೆ ವ್ಯಕ್ತವಾಗುತ್ತೆ. ಮಂಗಳೂರಿನಲ್ಲಿ ರೂಪವಾಣಿ ಅನ್ನೋ ಒಂದು ಚಿತ್ರಮಂದಿರ ಇದೆ. ಈ ಚಿತ್ರಮಂದಿರದ ಬಗ್ಗೆ ಕಳೆದ ಎಪಿಸೋಡ್ನಲ್ಲಿ ನಾವು ನಿಮಗೆ ಹೇಳಿದ್ವಿ. ಅಂದರೆ ಈ ಹಿಂದೆ ಮಂಗಳೂರಿನಲ್ಲಿ ದರ್ಶನ್ ಅವರ ಅದು ಯಾವುದೇ ಸಿನಿಮಾ ಬಂದರೂ ಕೂಡ ಇದೇ ರೂಪವಾಣಿ ಚಿತ್ರಮಂದಿರದಲ್ಲಿ ಅದು ರಿಲೀಸ್ ಆಗುತ್ತೆ. ಪ್ರಸ್ತುತ ಡೆವಿಲ್ ಸಿನಿಮಾ ತೆರೆ ಕಂಡಾಗ ರಿಲೀಸ್ ಆಗಿದೆಯೋ ಇಲ್ಲೋ ಅಂತ ಕೇಳಿ ನಂಗೆ ಗೊತ್ತಿಲ್ಲ.
ಹಾಗಾಗಿ ನಾನು ಅದನ್ನು ಹೇಳೋದಕ್ಕೆ ಸಾಧ್ಯವಿಲ್ಲ. ಒಟ್ಟಾರೆಯಾಗಿ ಪ್ರಸ್ತುತ ಸುಚಿತ್ರ ಹಾಗೆ ಪ್ರಭಾ ಚಿತ್ರಮಂದಿರದಲ್ಲಿ ಅಂದರೆ ಪ್ರಸ್ತುತ SP ಸಿನಿಮಾಸ್ನಲ್ಲಿ ಈ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಇದರೊಂದಿಗೆ ನಗರದ 3 ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳಾಗಿ ಹೊರವಲಯದ 2 ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಲ್ಲಿ ಈ ಸಿನಿಮಾಗೆ ಭರ್ಜರಿಯಾದಂಥ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಇದೇ ರೀತಿ ನಮ್ಮ ಕನ್ನಡ ಸಿನಿಮಾಗಳು ಭರ್ಜರಿಗೆ ಪ್ರದರ್ಶನವನ್ನು ಕಂಡು ದಾಖಲೆ ಮೇಲೆ ದಾಖಲೆ ಬರೆದು ಹೊಸ ಇತಿಹಾಸವನ್ನು ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಊರಿನಲ್ಲಿ ದರ್ಶನ್ ಅವರ ಡೆವಿಲ್ ಸಿನಿಮಾಗೆ ಯಾವ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅನ್ನೋದನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತೀವಿ. ನಮಸ್ಕಾರ.